ಎಲ್ಲರಿಗೂ ನಮಸ್ಕಾರ. ನಮ್ಮ DVS ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾವು ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಮೊದಲನೇದಾಗಿ ಬರುತ್ತದೆ. ನಾವಿವತ್ತು ನಮ್ಮ ಮನೆಯಲ್ಲಿ ಅರಶಿನ ಎಲೆ ಕಡುಬು ಮಾಡ್ತಿದ್ದೇವೆ. ಹಾಗೆ ನಿಮಗೆ ಕೂಡ ಅದನ್ನು ತೋರಿಸುವ ಅಂತೇಳಿ ತೋರಿಸ್ತಿದ್ದೇವೆ. ಮೊದಲಿಗೆ ನಾವಿಲ್ಲಿ ನೆನೆಸಿಟ್ಟ ಬೆಳ್ತಿಗೆ ಅಕ್ಕಿಯನ್ನು ಗ್ರೈಂಡ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೇವೆ. ಒಂದು 2 ಅವರ್ ಮುಂಚೆ ಬೆಳ್ತಿಗೆ ಅಕ್ಕಿಯನ್ನು ನೆನೆಸಿಟ್ಟಿದ್ದೇವೆ. ಈಗ ಅದನ್ನು ಗ್ರೈಂಡ್ ಮಾಡುವ. ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಸಾಕು. ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ಅದು ನೀರಾದರೆ ಮತ್ತು ಕಷ್ಟ ಆಗ್ತದೆ, ಎಲೆಗೆ ಹಿಡಿಯುವುದಿಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ರೇ ಈಸಿ ಆಗ್ತದೆ ಮಾಡಲಿಕ್ಕೆ. ನಾವಿಲ್ಲಿ ಕಡುಬು ಮಾಡಲಿಕ್ಕೆ ತೆಂಗಿನ ತುರಿ, ಎಳ್ಳು, ಬೆಲ್ಲ ಹಾಗೂ ಗ್ರೈಂಡ್ ಮಾಡಿದ ಅಕ್ಕಿಯನ್ನು ತಗೊಂಡಿದ್ದೇವೆ. ಇದು ಅಕ್ಕಿ ಬೆಳ್ತಿಗೆ ಅಕ್ಕಿ ಅಲ್ಲ, ನಾನು ಆಗಲೇ ಬೆಳ್ತಿಗೆ ಅಕ್ಕಿ ಅಂತ ಹೇಳಿದೆ. ಬೆಳ್ತಿಗೆ ಅಕ್ಕಿ ಅಲ್ಲ, ರೇಷನಲ್ಲಿ ಸಿಗುವ ವೈಟ್ ರೈಸ್. ಈಗ ನಾವು ಕಡುಬು ಮಾಡಲಿಕ್ಕೆ ನಮ್ಮ ಮನೆಯಲ್ಲೇ ಆದ ಅರಶಿನ ಎಲೆಯನ್ನು ಕಟ್ ಮಾಡುವ. ಇದು ನಾವೇ ನೆಟ್ಟದ್ದು ಅರಶಿನ, ಅದರಲ್ಲಿ ಅದು ಎಲೆ. ಇದು ಎಲೆಯನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು, ಯಾಕಂದರೆ ಈಗ ಮಳೆಗಾಲದಲ್ಲಿ ಅದರಲ್ಲಿ ಹುಳಗಳೆಲ್ಲ ಇರ್ತದೆ. ಈಗ ನಾವು ಉಳಿದೆಲ್ಲ ಸಾಮಗ್ರಿಗಳನ್ನು ಮಿಕ್ಸ್ ಮಾಡುವ. ತೆಂಗಿನ ತುರಿ, ಬೆಲ್ಲ, ಎಳ್ಳು. ಇದಕ್ಕೆ ಕೆಲವರು ಗೋಡಂಬಿ ಬೇರೆ ಐಟಮ್ ಎಲ್ಲ ಹಾಕ್ತಾರೆ. ನಾವಿಲ್ಲಿ ಸಿಂಪಲಾಗಿ ಮಾಡ್ತಿದ್ದೇವೆ. ನಾವಿಷ್ಟೇ ಐಟಮ್ ಹಾಕ್ತಿದ್ದೇವೆ. ನಿಮಗೆ ಬೇಕಿದ್ದರೆ ಹಾಕ್ಬೋದು, ಏಲಕ್ಕಿ ಎಲ್ಲ. ಮತ್ತು ನೀವು ಕೈಯಲ್ಲೇ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಳ್ಳು, ಬೆಲ್ಲ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಕೈಯಲ್ಲೇ ಮಿಕ್ಸ್ ಮಾಡಿ ಏನೆಲ್ಲ ಸಾಮಗ್ರಿ ಉಪಯೋಗಿಸಿದ್ದೇವೆ ಅಂತ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇವೆ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇವೆ, ನೀವು ಅಲ್ಲಿ ಹೋಗಿ ಫಾಲೋ ಮಾಡ್ಬೋದು ನಮ್ಮನ್ನು. ಈಗ ನಾವು ಕಡುಬು ರೆಡಿ ಮಾಡುವ. ನೋಡಿ, ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದ್ದರೆ ಎಲೆಗೆ ಚೆನ್ನಾಗಿ ಸವರ್ಬೋದು. ನೀರಾಗಿದ್ದರೆ ಅದು ಎಲೆಯಿಂದ ಹೊರಗಡೆ ಹೋಗ್ತದೆ, ಆಗ ಸರಿಯಾಗಿ ಬರುವುದಿಲ್ಲ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗಿದ್ದರೆ ನೋಡಿ ಈ ಥರ ಚೆನ್ನಾಗಿ ಹರಡಿಸ್ಬೋದು. ಮತ್ತು ನೀವು ಇದನ್ನು ಅರಶಿನ ಎಲೆಯಲ್ಲೇ ಮಾಡಬೇಕಂತಿಲ್ಲ. ಅರಶಿನ ಎಲೆ ಸಿಗದವರು ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು. ನೋಡಿ, ಇಲ್ಲಿ ನಾವು ತೋರಿಸ್ತಿದ್ದೇವಲ್ಲ, ಅದೇ ರೀತಿಯಲ್ಲಿ ನೀವು ಹಿಟ್ಟನ್ನು ಇಡೀ ಎಲೆಗೆ ಸವರಬೇಕು. ನೋಡಿ, ಈಗ ಎಲೆಗೆ ಫುಲ್ಲು ಮಾಡಿ ಆಯಿತು ನಮ್ಮದು. ಈ ಥರ ಫುಲ್ ಆಗಬೇಕು. ಫುಲ್ ಆದ ನಂತರ ನಾವು ಮಾಡಿದ್ದೇವಲ್ಲ ಮಿಶ್ರಣ, ಎಳ್ಳು, ಬೆಲ್ಲ, ತೆಂಗಿನ ತುರಿ ಎಲ್ಲ, ಅದನ್ನು ಮಧ್ಯದಲ್ಲಿ ಇಟ್ಟು ಮಡಚಿದ್ರೆ ಆಯಿತು. ನಾವಿಲ್ಲಿ ತೋರಿಸ್ತೇವೆ ಯಾವ ರೀತಿ ಅಂತ, ಅದೇ ರೀತಿ ಮಾಡಿದರೆ ಆಯಿತು. ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಸಿಹಿಯನ್ನು ಹಾಕಿ. ಜಾಸ್ತಿ ಸಿಹಿ ಇಷ್ಟಪಡುವವರು ಸ್ವಲ್ಪ ಜಾಸ್ತಿಯೇ ಹಾಕಿ. ಇದನ್ನು ಮಿಕ್ಸ್ ಮಾಡುವಾಗ ನೀರು ಹಾಕಬಾರ್ದು, ಯಾಕಂದರೆ ತೆಂಗಿನ ತುರಿ, ಬೆಲ್ಲ ಎಲ್ಲ ಮಿಕ್ಸ್ ಆಗುವಾಗ ಅದಾಗೆ ನೀರು ಬಿಡ್ತದೆ. ಅದಕ್ಕೆ ನೀವು ಎಕ್ಸ್ಟ್ರಾ ನೀರು ಹಾಕಬಾರ್ದು. ನಮ್ಮೂರಲ್ಲಿ ಇದಕ್ಕೆ ಮಂಜಲ್ದಿರುತ್ತೆ ಗಟ್ಟಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಹೇಗೆ ಹೇಳ್ತಾರೆ ಅಂತ ನಮಗೆ ಸರಿ ಗೊತ್ತಿಲ್ಲ. ನಾವು ಅರಶಿನ ಎಲೆ ಕಡುಬು ಅಂತ ಇಲ್ಲಿ ಹಾಕ್ತಿದ್ದೇವೆ. ಹೇಗೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ. ಯಾಕಂದರೆ ಊರಿಂದ ಊರಿಗೆ ತಿಂಡಿಗಳ ಹೆಸರು ಚೇಂಜ್ ಆಗ್ತದೆ. ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾರೆ, ಹಾಗಾಗಿ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಮ್ಮ ಕಡೆ ನಾಗರ ಪಂಚಮಿಗೆ ಇದೊಂದು ಕಂಪಲ್ಸರಿ ತಿಂಡಿ ಅಂತಲೇ ಹೇಳ್ಬೋದು. ಎಲ್ಲರ ಮನೆಯಲ್ಲಿ ಕೂಡ ಇದನ್ನೇ ಮಾಡ್ತಾರೆ, ಮಂಗಳೂರು ಸೈಡ್. ನೀವು ಕೂಡ ಎಲ್ಲರೂ ಟ್ರೈ ಮಾಡಿ, ಗೊತ್ತಿಲ್ಲದವರು ಕೂಡ ಟ್ರೈ ಮಾಡಿ. ಇಲ್ಲಿ ನಾವು ಕ್ಲಿಯರಾಗಿ ಹೇಳಿಕೊಡ್ತಿದ್ದೇವಲ್ಲ, ಅದನ್ನು ನೋಡಿ ಟ್ರೈ ಮಾಡ್ಬೋದು ನಿಮಗೆ ಕೂಡ. ಈ ತಿಂಡಿಯನ್ನು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ, ಯಾಕಂದರೆ ಇದು ಸಿಹಿ ಅಲ್ವ, ಅದಕ್ಕೆ. ಈಗೆಲ್ಲ ಮಡುಚಿ ಇಡುವ. ನಾವು ಬೇಯಲಿಕ್ಕೆ ಇಡಬೇಕು. ಇದನ್ನು ಹಬೆಯಲ್ಲಿ ಬೇಯಿಸೋದು. ಈಗೆಲ್ಲ ರೆಡಿ ಆಯಿತು. ನಾವೀಗ ಇಡ್ಲಿ ಪಾತ್ರೆಗೆ ನೀರೆಲ್ಲ ಹಾಕಿಟ್ಟಿದ್ದೇವೆ. ಈಗೆಲ್ಲ ಅದರಲ್ಲಿ ಸೆಟ್ ಮಾಡಿಟ್ಟು ಮತ್ತೆ ಹಬೆಯಲ್ಲಿ ಬೇಯಿಸಿದ್ರೆ ಆಯಿತು. ಒಂದು 1 ಅವರ್ ತಗೊಳ್ತದೆ ಬೇಯಲಿಕ್ಕೆ. ನಾವಿಲ್ಲಿ ಗ್ಯಾಸಲ್ಲಿ ಇಡ್ತಿದ್ದೇವೆ, ನಿಮಗೆ ಒಲೆಯಲ್ಲಿ ಕೂಡ ಇಡ್ಬೋದು. ಈ ಕಡುಬನ್ನು ಅರಶಿನ ಎಲೆಯಲ್ಲಿ ಮಾಡೋದ್ರಿಂದ ಅದು ಭಾರಿ ಪರಿಮಳ ಬರ್ತದೆ. ಕೆಲವರಿಗೆ ಪರಿಮಳ ಅದರದ್ದು ಆಗೋದಿಲ್ಲ, ಅಂಥವರು ಬಾಳೆ ಎಲೆಯಲ್ಲಿ ಮಾಡ್ಬೋದು. ಇನ್ನು ಅದು 1 ಅವರ್ ಬೇಯಲಿ, ಆನಂತರ ನೋಡುವ ಹೇಗಾಗಿದೆ ಅಂತ. ನಾವು ನಮ್ಮ ಮನೆಯಲ್ಲಿ ಕೂಡ ನಾರ್ಮಲ್ ಆಗಿದ್ದರೆ ನಾಗರ ಪಂಚಮಿ ಅವತ್ತು ಮಾತ್ರ ಮಾಡೋದು. ಈ ಸಲ ನಿಮಗೆ ತೋರಿಸಲಿಕ್ಕೆ ಅಂತ ನಾವು ಒಮ್ಮೆ ಮುಂಚೆ ಮಾಡೋದು, ಯಾಕಂದರೆ ನಾಗರ ಪಂಚಮಿ ಕೂಡ ಬಂತಲ್ವ, ಹಾಗಾಗಿ. ಈಗ ನಮ್ಮ ಕಡುಬು ಕೂಡ ರೆಡಿ ಆಯಿತು. ಓಪನ್ ಮಾಡಿ ನೋಡುವ ಹೇಗಾಗಿದೆ ಅಂತ. ನೋಡಿ, ಇವತ್ತು ನಾವು ಸ್ವಲ್ಪ ಮಾಡಿದ್ದು ನಿಮಗೆ ತೋರಿಸ್ಲಿಕ್ಕೆ ಅಂತಲೇ, ಹಾಗಾಗಿ ಜಾಸ್ತಿ ಮಾಡಲಿಲ್ಲ ನಾವು. ಈಗ ನಾವು ಓಪನ್ ಮಾಡಿ ತೋರಿಸ್ತೇವೆ ಹೇಗಾಗಿದೆ ಅಂತ. ಮತ್ತು ತುಂಬ ಜನ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಿದ್ದೀರಾ, ಅದರಲ್ಲಿ 90% ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ. ಒಂದು ಸಬ್ಸ್ಕ್ರೈಬ್ ಆಗಿ ನೋಡಿ, ಹೇಗೂ ಅದು ಫ್ರೀ ಅಲ್ವಾ. ಹೇಗೂ ವೀಡಿಯೋ ನೋಡ್ತೀರಾ, ಅಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಇರ್ತದೆ, ಅದನ್ನೊಂದು ಕ್ಲಿಕ್ ಮಾಡಿ ಬಿಡಿ.
ಮತ್ತು ಇನ್ನು ನಮ್ಮದು ರೆಸಿಪೀಸ್ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ವೀಡಿಯೋ ಬರ್ತದೆ. ಇನ್ನು ನೆಕ್ಸ್ಟ್ ವೀಕಿಂದ ಬೇರೆ ಬೇರೆ ರೀತಿಯ ವೀಡಿಯೋ ಮಾಡ್ತೇವೆ ನಾವು. ಟ್ರಾವೆಲಿಂಗ್ ಆಗಿರ್ಬೋದು, ರಿವ್ಯೂಸ್ ಆಗ್ಬೋದು, ಎಲ್ಲ ಕೊಡ್ತೇವೆ. ಹಾಗಾಗಿ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ನಮ್ಮದೆಲ್ಲ ರೆಡಿ ಆಯಿತು. ಈಗ ಇದನ್ನು ನಾವು ಓಪನ್ ಮಾಡಿ ತೋರಿಸ್ತಿದ್ದೇವೆ. ನಾವಿಲ್ಲಿ ನಿಮಗೆ ತೋರಿಸಲಿಕ್ಕೆ ಬಿಸಿ ಬಿಸಿಯೇ ಓಪನ್ ಮಾಡಿದ್ದು, ಹಾಗಾಗಿ ಬೇಗ ಬೇಗ ಓಪನ್ ಆಗ್ತಿಲ್ಲ. ನೀವು ಸ್ವಲ್ಪ ತಣ್ಣಗಾದ ನಂತರ ಓಪನ್ ಮಾಡಿ, ಆಗ ಕರೆಕ್ಟಾಗಿ ಬರ್ತದೆ. ಬಿಸಿ ಬಿಸಿ ಓಪನ್ ಮಾಡಿದರೆ ಅದೆಲ್ಲ ಓಪನ್ ಆಗಿ ಹೋಗ್ತದೆ. ನೋಡಿ, ಬಿಸಿ ಓಪನ್ ಮಾಡಿದರೆ ಹೀಗೆ ಆಗ್ತದೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ, ತಣ್ಣಗಾದ ನಂತರ ಓಪನ್ ಮಾಡಿದರೆ ಒಳ್ಳೆಯದು. ನಾವಿಲ್ಲಿ ಬಿಸಿಯೇ ಓಪನ್ ಮಾಡಿದ ಕಾರಣ ನಮಗೆ ಕೈಯಲ್ಲಿ ಓಪನ್ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವಿಲ್ಲಿ ಚಾಕು ಯೂಸ್ ಮಾಡ್ತಿದ್ದೇವೆ. ನೀವು ಸ್ವಲ್ಪ ಗಟ್ಟಿಯಾದ ನಂತರ ಮಾಡಿದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನಾವು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾವು ಬೇಗ ಬೇಗ ವೀಡಿಯೋ ಮಾಡಬೇಕಾಗಿತ್ತು. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಿದ್ದೇವೆ. ಎಷ್ಟು ಕ್ಲೀನಾಗಿ ಬಂದಿದೆ. ಪರಿಮಳ ಕೂಡ ಹಾಗೆಯೇ ಬರ್ತುಂಟು. ಭಾರಿ ಚಂದ ಪರಿಮಳ ಬರ್ತದೆ ಅರಶಿನ ಎಲೆ. ನಮ್ಮ ಮನೇಲಿ ಇದೆಲ್ಲರಿಗೆ ಫೇವ್ರೆಟ್. ನೀವು ಕೂಡ ಟ್ರೈ ಮಾಡಿ, ಹೇಗಾಯಿತು ಅಂತ ತಿಳಿಸಿ. ನೋಡಿ, ಇದು ನಾವು ಗಟ್ಟಿಯಾದ ನಂತರ ನಿಮಗೆ ತೋರಿಸ್ತಿರೋದು. ನೀಟಾಗಿ ಬಂದಿದೆ. ಹೇಗಾಯಿತು ಅಂತ ನೀವು ಕೂಡ ಟ್ರೈ ಮಾಡಿ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಮತ್ತು ನಮ್ಮ ವಿಡಿಯೋ ಎಲ್ಲವನ್ನು ನೋಡಿ ನಮಗೆ ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವ.